ಎರ್ಟಿಗಾ ಹುಡ್ಕೋರ್ಗೆ ಒಂದಲ್ಲ ಎರಡಲ್ಲ ಟೋಟಲ್ 3 ಎರ್ಟಿಗಾ ಇದೆ. ಹೇಳಿ ಸರ್ ಈ ಕಾರ್ ಬಗ್ಗೆ. ಎರ್ಟಿಗಾ 2012 ಇದೆ, 13 ಇದೆ, 14 ಇದೆ ಸರ್. ನಮ್ಮ ಹತ್ರ ಒಳ್ಳೆ ಪ್ರೈಸ್, ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 1.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಸರ್ ಬರೀ 1.5 ಲಕ್ಷಕ್ಕೆ ಹೋಂಡಾ ಸಿಟಿ. ಹೌದು ಹೌದು ಸರ್. ಇದು 5,10,000 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ಗೆ 475 ಮಾಡ್ಕೊಡ್ತೀನಿ ಸರ್. ಫೈನಲ್ 4,75,000 ಮಾಡ್ಕೊಡ್ತೀನಿ ಸರ್. 4,75,000 ಗೆ ಫೈನಲ್ ಮಾಡಿ ಕೊಡ್ತಾರೆ. ಈ ಗಾಡಿಯಲ್ಲಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ನೋಡ್ತಾ ಇರೋದು ಆಸ್ಟಾ ಟಾಪ್ ಎಂಡ್ ಸರ್. ಫೈನಲ್ ಪ್ರೈಸ್ 260 ಮಾಡ್ಕೊಡ್ತೀನಿ ಸರ್. 2,60,000 ಫೈನಲ್ ಸರ್. ಈ 85 PS ಡಸ್ಟರ್ ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ? ಇದು ಪ್ರೈಸ್ ಕೋಟಿಂಗ್ ಮಾಡ್ತಾ ಇರೋದು 5 lakhs ಸರ್. 5 lakhs ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮಗೆ 460 ಮಾಡ್ಕೊಡ್ತೀನಿ ಸರ್. ಫೈನಲ್ ಬರೀ 4,60,000 ಗೆ ಫೈನಲ್. ಕೊಡ್ತಾ ಇದೀನಿ. 4 lakh ಮಾಡ್ಕೊಡ್ತೀನಿ ಸರ್. ಫೈನಲ್ ಸರ್ ಫೈನಲ್ ಟು ಫೈನಲ್ 4 lakhs Volkswagen Polo 1.2 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಾರೆ. 13 ಮಾಡಲು, ಅದು ಕೂಡ ಡೀಸೆಲ್ ಕಾರು, ಪ್ರೀಮಿಯಂ ಕಲರ್ ಆಪ್ಷನ್ ಕೂಡ ಇದೆ ನಮ್ಮ ಹತ್ರ. ಇಡೀ ಕರ್ನಾಟಕ 700 ಅಬೌವ್ ಇದ್ರೆ ನಿಮ್ಗೆ 80% ಕೂಡ ಮಾಡ್ಕೊಡ್ತೀನಿ ಲೋನ್. ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. ಇದು ಕಾರ್ಪೊರೇಟ್, ಇದು ಕಾರ್ಪೊರೇಟ್, ಇದು ಆಪ್ಷನಲ್ ವೆಹಿಕಲ್ ಇದು. ಓಕೆ ಸರ್. ನಿಮಗೆ ಪ್ರೈಸ್ 6,50,000 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ಗೆ ಫೈನಲ್ ಒಂದು ಬಂಪರ್ ಪ್ರೈಸ್ ಕೊಡ್ತೀನಿ ಸರ್. ಗಣೇಶ್ ಹಬ್ಬ ಬೇರೆ ಬರ್ತಾ ಇದೆ. ನಿಮ್ಗೆ 6 lakh ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 6 lakh ಮಾಡ್ಕೊಡ್ತೀನಿ ಸರ್. ಮಾಡ್ತಾ ಇರೋದು 3,75,000. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. ಬಂಪರ್ ಪ್ರೈಸ್ ಒಂದು 330 ಮಾಡ್ಕೊಡ್ತೀನಿ ಸರ್. ಡೆಡ್ ಲೈನ್ 3,30,000 ಗೆ ಫೈನಲ್ ಮಾಡಿ ಕೊಡ್ತೀರಾ. ಡೆಡ್ ಲೈನ್ ಪ್ರೈಸ್. ಸಿಂಗಲ್ ಓನರ್ 72,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಸರ್. ಇದು ಶೋರೂಮ್ ಟ್ರ್ಯಾಕ್ ಇದೆ. ಸಿಂಗಲ್ ಓನರ್ VXI ಸರ್. ಇದು ಪ್ರೈಸ್ ಬಂದು ನಿಮ್ಗೆ 2,40,000 ಕೋಟ್ ಮಾಡ್ತಾರೆ. ಒಂದು 230 ಮಾಡ್ಕೊಡ್ತೀನಿ ಸರ್. 2,30,000 ಗೆ ಫೈನಲ್ ಮಾಡಿ. ಸರ್ ಇವಾಗ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ನಿಮ್ಗೆ 3,50,000 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆ ಬಂದ್ರೆ ಒಂದು 3,15,000 ಮಾಡ್ಕೊಡ್ತೀನಿ ಸರ್. ಫೈನಲ್ ಓಕೆ. ಎರ್ಟಿಗಾ ಹುಡ್ಕೋರ್ಗೆ 3 ಎರ್ಟಿಗಾ ಇದೆ, 2 ಬ್ರೀಜಾ ಇದೆ, 2 ವ್ಯಾಗನರ್ ಇದೆ ಅಂಡ್ 2 XUV 500 ಇದೆ. ನೋಡ್ತಾ ಇರ್ಬೋದು. ಅಂಡ್ 2 ಡಿಸೈರ್ ಇದೆ. ಈ ಕಡೆ ಬಂದ್ಬಿಟ್ಟು ನಿಮ್ಗೆ 2 ಡಿಸೈರ್ ಇದೆ. ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, 2 ಕೂಡ ಡೀಸೆಲ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು A1 ಕಾರ್ಸ್ ಹತ್ರ ಇದೀವಿ. ಸಾಕಷ್ಟು ದಿವಸ ಆಯ್ತು ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡಿಲ್ಲ. ಸೊ ಇವರು ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು, ಇಷ್ಟು ಕಾರ್ಸ್ ಎಲ್ಲ ಸ್ಟಾಕ್ ಎಲ್ಲ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಒಂಥರ ಗೋಡೌನ್ ತರ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮ್ಗೆ ಅರೌಂಡ್ ನಿಮ್ಗೆ 8ರಿಂದ 10-15 ಕಾರ್ ಎಲ್ಲ ನಿಲ್ಸಬಹುದು. ಟೋಟಲ್ ಇವತ್ತು A1 ಕಾರ್ಸ್ ಅಲ್ಲಿ ನಿಮ್ಗೆ ಹತ್ತತ್ರ 25ರಿಂದ 30 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ. ಅಂಡ್ ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗು ಕೂಡ ಸ್ಟಾಕ್ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದ್ದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ಹಾಯ್ ಸರ್. ಸರ್, ಇವಾಗ ಇನ್ನೇನ್ ಗಣೇಶ ಹಬ್ಬ ಹತ್ರ ಬಂತು, ಏನ್ ಆಫರ್ಸ್ ಕೊಡ್ತೀರಾ ಅಂಡ್ ನಮ್ ವ್ಯೂವರ್ಸ್ ಗೆ? ನಿಮ್ಮ ವ್ಯೂವರ್ಸ್ ಗೆ ನಿಮ್ಗೆ ಟ್ರಾನ್ಸ್ಫರ್ ಫ್ರೀ ಇರ್ತದೆ ನಮ್ಮ ಹತ್ರ. ಓಕೆ. RTO ಚಾರ್ಜ್ ಫ್ರೀ ಇರ್ತದೆ. 1 year ವಾರಂಟಿನೂ ಕೊಡ್ತೀವಿ ನಾವು. 1 year ವಾರಂಟಿ ಕೊಡ್ತೀರಾ? ಗೇರ್ ಬಾಕ್ಸ್, ಇಂಜಿನ್ ಏನಾದಾಗ್ಲಿ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಆಗುತ್ತೆ ನಿಮ್ಗೆ. ಸೊ ಗೇರ್ ಬಾಕ್ಸ್, ಇಂಜಿನ್ 1 year ವಾರಂಟಿ. ಅಂಡ್ ಕೆಲವೊಂದು ಪರ್ಟಿಕ್ಯುಲರ್ ಗಾಡಿಗಳಿಗೆ ಕೊಡ್ತೀರಾ? ಆಲ್ಮೋಸ್ಟ್ ಎಲ್ಲಾ ಗಾಡಿಗಳಿಗೂ ಪರ್ಟಿಕ್ಯುಲರ್ ಒಂದೊಂದು ಗಾಡಿ ಕೊಡ್ತೀವಿ. ಸೊ ಆಲ್ಮೋಸ್ಟ್ ಲೋ ಮಾಡೆಲ್ ಎಲ್ಲ ನಿಮ್ಗೆ ಸಿಗಲ್ಲ. ಹೌದೌದು. ಹೈ ಮಾಡೆಲ್ಗೆಲ್ಲ 1 year ವಾರಂಟಿ ಇರುತ್ತೆ. ಇಂಜಿನ್, ಗೇರ್ ಬಾಕ್ಸ್. ಓಕೆ ಓಕೆ. ಸರ್, ಇವಾಗ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ಸರ್ ಇದೇನಾ ಸರ್, ನಮ್ಮ ಹತ್ರ ಒಂದು 25 to 30 ವೆಹಿಕಲ್ಸ್ ಇದೆ. ಹೌದು. ಇಡೀ ಕರ್ನಾಟಕ ನಾವು ಲೋನ್ ಮಾಡ್ಕೊಡ್ತೀವಿ. ಕರ್ನಾಟಕ ಪೂರ್ತಿ ಲೋನ್ ಎಲ್ಲ ಮಾಡಿಸ್ಕೊಡ್ತೀರಾ? ಸೀಲ್ ಚೆನ್ನಾಗಿದ್ರೆ ಆರಾಮಾಗಿ ಮಾಡ್ಕೊಡ್ತೀವಿ ಸರ್. ಸೊ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಸರ್ ರೆಡಿ ಇರ್ತಾರೆ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಈಸಿ ಲೊಕೇಶನ್, ಚಂದ್ರಲೌಟು ವಾಟರ್ ಟ್ಯಾಂಕ್ ಇಂದ ಬಂದ್ಬಿಟ್ಟು ನಿಮ್ಗೆ ಬ್ಯಾಕ್ ಸೈಡ್ 100 meters ಆಗುತ್ತೆ ಅಷ್ಟೇ. ನಡ್ಕೊ ಬಂದ್ಬಿಡ್ಬೋದು. ನನ್ನ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನಡ್ಕೊಂಡ್ ಬಂದ್ಬಿಡ್ಬೋದು. ಸೊ ನಿಮ್ಗೆ ಒಂಥರ ಇದು ಯೂನಿಕ್ ವಿಡಿಯೋ ಅಂತಾನೆ ಹೇಳ್ಬೋದು. ಡಿಸೈರ್ ಹುಡ್ಕೋರ್ಗೆ ನಿಮ್ಗೆ 2 ಡಿಸೈರ್ ಇದೆ, ಅದು ಕೂಡ ಡೀಸೆಲ್. ಅಂಡ್ ಎರ್ಟಿಗಾ ಹುಡ್ಕೋರ್ಗೆ 3 ಎರ್ಟಿಗಾ ಇದೆ. ಅಂಡ್ ವ್ಯಾಗನರ್ ಹುಡ್ಕೋರ್ಗೆ 2 ವ್ಯಾಗನರ್ ಇದೆ. ಬ್ರಿಜಾ ಹುಡ್ಕೋರ್ಗೆ 3 ಬ್ರಿಜಾ ಇದೆ. XUV 500 ಹುಡ್ಕೋರ್ಗೆ ನಿಮ್ಗೆ 2 XUV 500 ಇದೆ. ಇನ್ನು ಪೋಲೋ ಇದೆ. ಅಂಡ್ ಆಲ್ಮೋಸ್ಟ್ ಪೋಲೋ I20 ಅಂಡ್ ಒಂದು ಸ್ವಿಫ್ಟ್ ಹ್ಯಾಚ್ ಪ್ಯಾಕ್ ಗಾಡಿ ಕೂಡ ಇದೆ, ಅದು ಕೂಡ ಡೀಸೆಲ್ ವೆಹಿಕಲ್. ಓಮ್ನಿ ಹುಡ್ಕೋರ್ಗೆ ಓಮ್ನಿ ಕೂಡ ಇದೆ. ಸರ್, ಇವಾಗ ಸಾಕಷ್ಟು ಜನ ಎಲ್ಲ ದೂರದಿಂದ ಎಲ್ಲ ಬರ್ತಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಅವ್ರದ್ದು ಲೋನ್ ಯಾವ ತರ ಮಾಡ್ಕೊಡ್ತೀವಿ ಸರ್. ನಿಮ್ಗೆ ಅವ್ರ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿ ಮಾಡ್ಕೊಡ್ತೀವಿ. 700 ಅಬೌವ್ ಇದ್ರೆ ನಿಮ್ಗೆ ಆರಾಮಾಗಿ ಆಗುತ್ತೆ ಸರ್. ಆರಾಮಾಗಿ ಇಡೀ ಕರ್ನಾಟಕ ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ನೋಡ್ತಾ ಇರ್ಬೋದು, ಇದೇ ತರ ರೆಗ್ಯುಲರ್ ಆಗಿ A1 ಕಾರ್ಸ್ ಇಂದ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ
ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ಟಾಪ್ ಎಂಡ್ ಅನ್ಸುತ್ತೆ. ಎಲ್ಲ ಇದೆ ZDI, ಮೇನ್ಲಿ ಡೀಸೆಲ್ ಕಾರ್, ಡೀಸೆಲ್ ಆಟೋಮೆಟಿಕ್ ಸರ್ ಇದು. ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಆಟೋ ಟ್ರಾನ್ಸ್ಮಿಷನ್. ಎಷ್ಟು ರನ್ ಆಗಿದೆ ಸರ್? ಸರ್ 1,10,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಸರ್ ಇದು. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್, ZDI ಎಲ್ಲ ಟಾಪ್ ಎಂಡ್ ಬರುತ್ತೆ ಸರ್. ನಿಮ್ಗೆ ಟಾಪ್ ಎಂಡ್ ಬರುತ್ತಾ? ಟಾಪ್ ಎಂಡ್ ಬರುತ್ತೆ. ಓಪನ್ ಗರ್ಬಿ. ಓಕೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಎಲ್ಲ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಆಲ್ಮೋಸ್ಟ್ ನಿಮ್ಗೆ ಈ ಕಾರ್ಗೆ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಇದೆ ನಿಮ್ಗೆ. ಸೊ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಒಂದು 18-20 ಮೇಲೆ ಬರುತ್ತಲ್ಲ ಸರ್? ಬರುತ್ತೆ ಸರ್, ಆರಾಮಾಗಿ ಬರುತ್ತೆ. 20 ಅಬೋ ಬರುತ್ತೆ ಸರ್ ನಿಮ್ಗೆ. ಈ ಕಾರ್ಗೆ ಲೋನ್ ಎಷ್ಟಾಗುತ್ತೆ ಸರ್? ಆರಾಮಾಗಿ ನಿಮ್ಗೆ ಸೀಲ್ ಎಲ್ಲ ಚೆನ್ನಾಗಿದ್ರೆ ಆರಾಮಾಗಿ ನಿಮ್ಗೆ 80% ಲೋನ್ ಮಾಡ್ಕೊಡ್ತೀವಿ. 80% ಲೋನ್ ಇಡೀ ಕರ್ನಾಟಕ ನಿಮ್ಗೆ ಸೀಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು ಕಾರ್ ನಂಬರ್ ನೀಟಾಗಿ ತೋರಿಸ್ತಾ ಇದೀನಿ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಅಂಡ್ ಕಾರ್ ಇಂಟೀರಿಯರ್ ಕೂಡ ನಿಮ್ಗೆ ನೀಟಾಗಿ ತೋರಿಸ್ತಾ ಇದೀನಿ. ಸೊ ಇದರಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಆಟೋಮೆಟಿಕ್ ಗಾಡಿ. 4 ಕೂಡ ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬಹಳ ಕಮ್ಮಿ ಸರ್ ಸಿಗೋದು ನಿಮ್ಗೆ. ಡೀಸೆಲ್ ಇಲ್ಲಿ ಬಹಳ ಕಮ್ಮಿ ಸಿಗೋದು. ಹೌದೌದು, ನಮ್ಮ ಹತ್ರ ಇದೆ ಸರ್. ಸೊ ನಿಮ್ಗೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಬರುತ್ತೆ. ZDI. ಸೊ ನೋಡ್ತಾ ಇರ್ಬೋದು ಕಾರ್ ಎಲ್ಲ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅಂಡ್ ಇವನ್ ನಿಮ್ಗೆ ರೇರ್ ಸ್ಪಾಯ್ಲರ್ ಕೂಡ ಇದೆ ಸರ್. ಈ ವೈಟ್ ಬ್ಯೂಟಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು ಪ್ರೈಸ್ ಬಂದು ನಿಮ್ಗೆ 7.5 ಲಕ್ಷ ಕೊಟ್ಟು ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 7,10,000 ಮಾಡ್ಕೊಡ್ತೀನಿ ಸರ್ ಫೈನಲ್. 7,10,000 ಗೆ ಫೈನಲ್. ಹೌದು. ನೋ ಕಮಿಷನ್, ನೋ ಆಟೋ ಚಾರ್ಜಸ್, ನಥಿಂಗ್ ಇಟ್ ಇಸ್ ದೇರ್ ಇನ್ ಮೈ ಆಫೀಸ್. ಓಕೆ ಓಕೆ. ಏನಿಲ್ಲ ನಿಮ್ಗೆ ಚಾರ್ಜಸ್. 7,10,000 ಗೆ ಫೈನಲ್ ಮಾಡಿ ಕೊಡ್ತೀರಾ? ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲವ್ಲಿ ಸ್ವಿಫ್ಟ್ ಇದೆ, ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಒನ್ ಆಫ್ ದ ಪ್ರೀಮಿಯಂ ಕಲರ್ ಅಂತಾನೆ ಹೇಳ್ಬೋದು. ಕಾರ್ ಎಲ್ಲ ನೋಡ್ತಾ ಇರ್ಬೋದು. ZDI ಸರ್ ಇದು. ಇದು ZDI. ಇದು ZDI 14 ಮಾಡಲ್, ಸೆಕೆಂಡ್ ಓನರ್ ಸರ್ ಇದು. 14 ಮಾಡಲು ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್? ಸರ್ 90,000 ರಿವನ್ ಆಗಿದೆ ಸರ್. 90,000? ಹೌದು, ರಿವನ್ ಆಗಿದೆ ಸರ್. ಸೊ ನೋಡ್ತಾ ಇರ್ಬೋದು 90,000 ಸರ್. ಶೋರೂಮ್ ಟ್ರ್ಯಾಕ್ ಇದೆ ಈ ವೆಹಿಕಲ್ ಗೆ? ಶೋರೂಮ್ ಟ್ರ್ಯಾಕ್ ಇಲ್ಲ ಸರ್, ಚೆಕ್ ಮಾಡಿಸಿಲ್ಲ. 90,000 ರಿವನ್ ಇದೆ. 90,000 ಡ್ರೈವನ್ ಆಗಿದೆ ಸರ್. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಸರ್ ಇದು. ಸೊ ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಬಾಡಿ ಲೈನ್ ಮಾತ್ರ ಸೂಪರ್ ಆಗಿದೆ. ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ಎಕ್ಸ್ಟ್ರೀಮ್ ಆಗಿದೆ. ಕಾರ್ ಮಾತ್ರ ZDI. ಸೊ ಸ್ವಿಫ್ಟ್ ಕಾರ್ ಗೆ ಮಾತ್ರ ಬೆಸ್ಟ್ ಆಪ್ಷನ್ ಆಕ್ಚುಲಿ. ಸೊ ಇದರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರ ಸರ್? ಇದು 5,10,000 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ಗೆ 475 ಮಾಡ್ಕೊಡ್ತೀನಿ ಸರ್ ಫೈನಲ್. 4,75,000 ಮಾಡ್ಕೊಡ್ತೀನಿ ಸರ್. 4,75,000 ಗೆ ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ನ. ನೋಡ್ತಾ ಇರ್ಬೋದು ಸರ್. ಇವಾಗ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಅದೇ ನಿಮ್ಗೆ ಸಿವಿಲ್ ಎಲ್ಲ ಚೆನ್ನಾಗಿದ್ರೆ 700 ಅಬೌವ್ ಇದ್ರೆ ನಿಮ್ಗೆ 80% ಲೋನ್ ಆಗುತ್ತೆ. ಇಡೀ ಕರ್ನಾಟಕ ಮಾಡ್ಕೊಡ್ತೀನಿ ಸರ್. ಸೊ i20 ಹಿಡ್ಕೋರ್ಗೆ ಇಲ್ಲೊಂದು i20 ಸೂಪರ್ ಆಗಿದೆ ಸರ್. ಇದು ಡೀಸೆಲ್ ಪೆಟ್ರೋಲಾ ಸರ್? ಇದು ಪೆಟ್ರೋಲ್ 2009 ಸರ್ ಇದು. ಸರ್ ಇದು 8 ಏರ್ ಬ್ಯಾಗ್ ಆಸ್ತಾ. ಇದು 8 ಏರ್ ಬ್ಯಾಗ್ ಬಹಳ ಕಮ್ಮಿ ಸರ್. ಟಾಪ್ ಎಂಡ್ ವೆಹಿಕಲ್ ಲಾಸ್ಟ್ ಟೈಮ್ ವೆಹಿಕಲ್ ಇದು. ಸೊ ನೋಡ್ತಾ ಇರ್ಬೋದು ಟಾಪ್ ಎಂಡ್ ವೆಹಿಕಲ್. ಅದು ಕೂಡ ಸ್ವಲ್ಪ ಇದು ಗೋಲ್ಡ್ ಕಲರ್ ಅನ್ಸುತ್ತೆ. ಗಾಡಿ ಎಲ್ಲ ಈ ತರ ಇದೆ ಸರ್. ಇದು ಡೀಸೆಲ್ ವೆಹಿಕಲ್? ಇಲ್ಲ ಸರ್, ಪೆಟ್ರೋಲ್ ವೆಹಿಕಲ್. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? 92 ಓಡಿದೆ ಸರ್ ಇದು. ಓನರ್ಶಿಪ್ 3rd ಓನರ್ ಆಗಿದೆ. ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ. ಅದು ಇನ್ಶೂರೆನ್ಸ್ ಬೇಕಾದ್ರೆ ಕಟ್ಕೊಡೋಣ. 275 ಕೋಟ್ ಮಾಡ್ತಾ ಇರೋದು. 260 ಮಾಡ್ಕೊಡ್ತೀನಿ ಸರ್ ಇದು. 2,60,000 ಫೈನಲ್. 60,000 ಮಾಡ್ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು 2,60,000 ಗೆ ನಿಮ್ಗೆ i10 ಬರಲ್ಲ. ಆ ಪ್ರೈಸ್ ಅಲ್ಲಿ ನಿಮ್ಗೆ i20 ಕೊಟ್ಟಿದ್ದಾರೆ. ಅದು 8 ಏರ್ ಬ್ಯಾಗ್ ಸರ್ ಇದು. 8 ಏರ್ ಬ್ಯಾಗ್ ಬರುವಂತ ವೆಹಿಕಲ್ ನೋಡಿ. ಇಲ್ಲಿ ಇದೆ. ಸೊ ಮೇಲೆ ಕೂಡ ಇದೆ ನಿಮ್ಗೆ ಆಲ್ಮೋಸ್ಟ್. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಟೋಟಲ್. ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಒಳಗಡೆ ಕಸ್ಟಮರ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಕೂಡ ಇದೆ ನಿಮ್ಗೆ. ಗಾಡಿಯಲ್ಲಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ನೋಡ್ತಾ ಇರ್ಬೋದು ಆಸ್ಟಾ ಟಾಪ್ ಎಂಡ್ ಸರ್. ಫೈನಲ್ ಪ್ರೈಸ್ 260 ಮಾಡ್ಕೊಡ್ತೀನಿ ಸರ್. 2,60,000 ಫೈನಲ್. ಸೊ ಆಫ್ ರೋಡ್ ಗೆ ಕಿಂಗ್ ಇದು ಬಂದ್ಬಿಟ್ಟು ರೆನಾಲ್ಡ್ ಡಸ್ಟರ್ 110 PS ಸರ್. ಇದು ಸರ್ 85 bhp ಸರ್. ಇದು 85 PS ಸರ್. 2013 ಮಾಡಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಸರ್. 1 ಲಕ್ಷ, ಬರೀ 1 ಲಕ್ಷ ಹೊಡಿರೋದು ನಿಮಗೆ. ಬರೀ 1 ಲಕ್ಷ ಹೊಡಿರೋದು. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಇದೆ. ಸೆಕೆಂಡ್ ಓನರ್ ಸಿಸ್ಟಮ್ ಇದೆ. ಏರ್ ಕೂಡ ನೋಡಬಹುದು ನೀವು, ಹೊಸದಿದೆ ನಿಮ್ಗೆ. ಮ್ಯಾಗಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ.
ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, 10 ಇಂಚ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ನಿಮ್ಗೆ. ಸೊ ಲೆದರ್ ಇಂಟೀರಿಯರ್ಸ್. ಸೊ 85 PS ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ ಒಳ್ಳೆ ಮೈಲೇಜ್ ಬರುತ್ತೆ. 85 PS ಬಳಿ ನಿಮ್ಗೆ ಆಪ್ಷನಲ್ ಸರ್ ಇದು ವೆಹಿಕಲ್, ಆಪ್ಷನಲ್ ವೆಹಿಕಲ್ ಇದು. 85 PS ಅಲ್ಲಿ ಟಾಪ್ ಎಂಡ್ ಗಾಡಿ, ಟಾಪ್ ಎಂಡ್ ಇದು ಆಪ್ಷನಲ್. RXL DCI ಟಾಪ್ ಎಂಡ್ ಗಾಡಿ ನಿಮ್ಗೆ. ಹಿಂದ್ಗಡೆ ನೋಡ್ತಾ ಇರ್ಬೋದು ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ 85 PS ಡಸ್ಟರ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಇದು ಪ್ರೈಸ್ ಕೋಟಿಂಗ್ ಮಾಡ್ತಾ ಇರೋದು 5 lakhs ಸರ್. 5 lakh ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮಗೆ 460 ಮಾಡ್ಕೊಡ್ತೀವಿ ಸರ್ ಫೈನಲ್. ಬರೀ 4,60,000 ಗೆ ಫೈನಲ್ ಸರ್. ಲೋನ್ ಒಂದು 3 ಆರಾಮಾಗಿ ಆಗುತ್ತೆ ಸರ್. ಮಾಡ್ಲು ಸರ್ ಇದು 2013 ಮಾಡಲ್ ಸರ್ ಇದು. 10 ಮಾಡ್ಲು 13 ಮಾಡ್ಲು. ಸೊ ನೋಡ್ತಾ ಇರ್ಬೋದು ರೈಸ್ ಸ್ಪಾಯ್ಲರ್ ಅಂಡ್ 4 ಕೂಡ ಟೈರ್ ತುಂಬಾ ಚೆನ್ನಾಗಿದೆ. 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ. ಅದು ಕೂಡ 85 PS ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಇವಾಗ ಒಂದು ಇಲ್ಲಿ ಪೋಲೋ ಇದೆ, ಯಾವ ಸರ್ ಇದು? ಡೀಸೆಲ್ ಪೆಟ್ರೋಲಾ ಸರ್? ಡೀಸೆಲ್ ಸರ್ ಇದು, TCI ನಿಮ್ಗೆ. ಓಕೆ, ಡೀಸೆಲ್ 2013 ಮಾಡಲ್ ಸರ್ ಇದು. ಹೈಲೈನ್ ಟಾಪ್ ಎಂಡ್ ಇದು, ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಸೆಕೆಂಡ್ ಓನರ್, 74 ರಿವೈಂಡ್ ಆಗಿದೆ, ಕಾಂಫರೆನ್ಸ್ ಇನ್ಶೂರೆನ್ಸ್ ಇದೆ, ಡಬಲ್ ಕೀ, ಬ್ರಾಂಡ್ ನ್ಯೂ ಟೈರ್, ಹೊಸ ಬ್ಯಾಟ್ರಿ ಎಲ್ಲ ಇದೆ ಸರ್. ಏನು ₹1 ಸ್ಪೆಂಡ್ ಮಾಡಂಗಿಲ್ಲ, ಖರ್ಚು ಮಾಡಂಗಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ, ಎಕ್ಸ್ಟೀರಿಯರ್ ನೋಡಿ. ಸೊ ನೋಡ್ತಾ ಇರ್ಬೋದು ಬರೀ 72,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ABS ಅಂಡ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ಲ? ಹೌದು ಸರ್, 1.2 ಡೀಸೆಲ್ ವೆಹಿಕಲ್. 1.2 ಡೀಸೆಲ್. ಸರ್ ಇವಾಗ ಈ ಗಾಡಿ ಆಲ್ಮೋಸ್ಟ್ ನಿಮ್ಗೆ ಮೈಲೇಜ್ ಎಲ್ಲ ಏನ್ ಬರ್ಬೋದು? ಆರಾಮಾಗಿ 20 ಅಬೋ ಬರುತ್ತೆ ಸರ್. 20 ಅಬೋ ಬರುತ್ತೆ ಸರ್. ಮಾಡ್ಲಿ ಸರ್ ಇದು? ಸರ್ 2013 ಸೆಕೆಂಡ್ ಓನರ್ ಸರ್ ಇದು. ಎಷ್ಟು ರನ್ ಆಗಿದೆ ಸರ್? 74 ಓಡಿದೆ, ಕಾಂಫರೆನ್ಸ್ ಇನ್ಶೂರೆನ್ಸ್ ಇದೆ, ಹೈಲೈನ್ ಟಾಪ್ ಎಂಡ್ ಇದು. ಐಲ್ಯಾಂಡ್ ಟಾಪ್ ಎಂಡ್ ಸರ್. ಈ ಕಾರ್ಗೆ ಒಂದು ಲವ್ಲಿ ಪ್ರೈಸ್ ಕೊಟ್ಬಿಡಿ ಸರ್. ಲವ್ಲಿ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು ಲವ್ಲಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಸರ್. ನಿಮ್ಮ ಗಣೇಶ ಹಬ್ಬ ಬೇರೆ ಬರ್ತಾ ಇದೆ, ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ. ನಿಮ್ಗೆ 4 lakh ಮಾಡ್ಕೊಡ್ತೀನಿ ಸರ್ ಫೈನಲ್. ಸರ್ ಫೈನಲ್ ಟು ಫೈನಲ್ 4 lakhs ವೋಕ್ಸ್ ವ್ಯಾಗನ್ ಪೋಲೋ 1.2 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಾರೆ. 13 ಮಾಡಲು, ಅದು ಕೂಡ ಡೀಸೆಲ್ ಕಾರು, ಪ್ರೀಮಿಯಂ ಕಲರ್ ಆಪ್ಷನ್ ಕೂಡ ಇದೆ ನಮ್ಮ ಹತ್ರ. ಇಡೀ ಕರ್ನಾಟಕ 700 ಅಬೋ ಇದ್ರೆ ನಿಮ್ಗೆ 80% ಕೂಡ ಮಾಡ್ಕೊಡ್ತೀನಿ ಲೋನು. ಸೊ ಇಲ್ಲೊಂದು ಇಟಿಯೋಸ್ ಇದೆ, ಹೇಳಿ ಸರ್. ಸರ್ ಇದು ಇಟಿಯೋಸ್ ಬಂದು ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಇದು. ಇದು ಟಾಪ್ ಅಂಡ್ VX ಇದು. ಓಕೆ, ಟಾಪ್ ಎಂಡ್ ನಲ್ಲಿ ನಿಮ್ಗೆ VX ತುಂಬಾ ರೇರ್ ಸರ್ ಸಿಗೋದು ನಿಮ್ಗೆ. ಹೌದು, ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ ಸರ್ ಇದು. ಓಡಿದೆ, ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ನೋಡಬಹುದು ನೀವು. ಸಿಂಗಲ್ ಓನರ್ ಅಂದ್ರೆ ನಿಮ್ಗೆ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇರುತ್ತೆ ನಿಮ್ಗೆ. ಅಂಡ್ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ, ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಾವು ಟೊಯೋಟಾ ಇಟಿಯೋಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಸೂಪರ್ ಆಗಿರುತ್ತೆ, ಇಂಜಿನ್ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ. ಅಂಡ್ ಇದು ಬಂದ್ಬಿಟ್ಟು VX ನೋಡ್ತಾ ಇರ್ಬೋದು. ನಿಮ್ಗೆ 4 ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ ಗಾಡಿಯಲ್ಲಿ. ಫ್ಯಾಮಿಲಿಗೆ ಮಾತ್ರ ಸೂಪರ್ ವೆಹಿಕಲ್. ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಳ್ಳೆ ಪ್ರೈಸ್ ಅಂದ್ರೆ ನಿಮ್ಗೆ ಸರ್ 3,50,000 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 325 ಮಾಡ್ಬಿಡ್ತೀವಿ ಸರ್ ಫೈನಲ್. 3,25,000 ಫೈನಲ್. ನೋ ಕಮಿಷನ್, ನೋ RTO ಚಾರ್ಜಸ್, ಏನು ಮಾಡಂಗಿಲ್ಲ. ನಿಮ್ಗೆ ಯಾರು ಕಷ್ಟ ಇದು ಮೆಕ್ಯಾನಿಕ್ ಇದ್ರೆ ಕರ್ಕೊಂಡ್ಬಂದು ತೋರಿಸ್ಕೊಂಡು ಶೋರೂಮ್ ಅಲ್ಲಿ ತೋರಿಸ್ಕೊಂಡು ತಗೋಬಹುದು ಆರಾಮಾಗಿ. ಬರೀ 3,25,000 ಗೆ ನಿಮ್ಗೆ ಟಾಪ್ ಅಂಡ್ ಇಟಿಯೋಸ್ ಸಿಗ್ತೈತೆ. ಆಲ್ಮೋಸ್ಟ್ ಬಜಾರ್ ಅಲ್ಲಿ ಎಲ್ಲ ಪ್ರೈಸ್ ಇದು, ಬಂಪರ್ ಪ್ರೈಸ್ ಸರ್. ಬಂಪರ್ ಪ್ರೈಸ್ ಅಲ್ಲಿ ನಿಮ್ಗೆ ಇಟಿಯೋಸ್. ಸೊ ಇಲ್ಲಿ ಒಂದು ಸೂಪರ್ ಆಗಿರೋ i20, ಇದು ಬಂದ್ಬಿಟ್ಟು ಇಲೈಟ್ i20. ಸಕ್ಕಾಪಟ್ಟೆ ಡಿಮ್ಯಾಂಡ್ ಈ ಗಾಡಿಗೆ ಮಾತ್ರ. ಟಾಪ್ ಎಂಡ್ ಗಾಡಿ ಅನ್ಸುತ್ತೆ ಸರ್ ಇದು. ಪುಷ್ ಬಟನ್ ಟಾಪ್ ಎಂಡ್ ಇದು. ಆಸ್ತಾ ಮಾಡಲ್ 2015 ಮಾಡಲ್, ಸಿಂಗಲ್ ಓನರ್ ಗಾಡಿ. 15 ಮಾಡಲು, ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್, ಸಿಂಗಲ್ ಓನರ್, ಕಾಂಫರೆನ್ಸ್ ಇನ್ಶೂರೆನ್ಸ್ ಎಲ್ಲ ಕೂಡ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಅಲೈ ವೀಲ್ಸ್ ಇದೆ ನಿಮ್ಗೆ. ಅಂಡ್ ಮಿರರ್ ಅಡ್ಜಸ್ಟಬಲ್, 4 ಕೂಡ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್. ಸರ್ ಇದು ಡೀಸೆಲ್ ವೆಹಿಕಲ್? ಡೀಸೆಲ್ ವೆಹಿಕಲ್ ಇದೆ ಸರ್. ಈ ಆಸ್ಟ್ರಾ ಗಾಡಿಗೆ, ಟಾಪ್ ಎಂಡ್ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು ಪ್ರೈಸ್ ಬಂದು 5,85,000 ಆಗ್ತಾ ಇರೋದು. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮಗೆ ಫೈನಲ್ ಒಂದು ಬೆಸ್ಟ್ ಪ್ರೈಸ್ ಹೇಳ್ತೀನಿ ಸರ್. ಒಂದು 5,500 ಮುಗಿಸ್ಕೊಡ್ತೀನಿ ಸರ್. 5,500 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು ಬರೀ 5,500 ನಿಮ್ಗೆ ಫೈನಲ್. ಅದು ಕೂಡ ಮಾಡ್ಕೊಡ್ತೀನಿ. i20 ಆಸ್ಟ್ರಾ ಟಾಪ್ ಎಂಡ್ ಗಾಡಿ, ಅದು ಕೂಡ ಸಿಲ್ವರ್, ಪಾರ್ಕಿಂಗ್ ಸೆನ್ಸರ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ಈ ಕಾರ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ, ನೋಡಿದ್ರೆ ಸರ್. ಇದು ನಿಸಾನ್ ಟಿಯಾನಾ. ಹೌದು, 1.6 ಇದು V6 ಬರುತ್ತೆ ನಿಮ್ಗೆ. ಟಾಪ್ ಪೆಟ್ರೋಲ್ ಇಂಜಿನ್ ಸರ್? ಹೌದು ಸರ್, ಪೆಟ್ರೋಲ್ ಇಂಜಿನ್, ಆಟೋ ಟ್ರಾನ್ಸ್ಮಿಷನ್ ಇದು.
ಸಿಂಗಲ್ ಓನರ್ ಸರ್ ಗಾಡಿ, ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ಒಳಗಡೆ ನಾವು ಒಳ್ಳೆ ಫ್ಲೈಟ್ ತರ ಇದೆ ನೋಡಿ ಸರ್ ಎಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ನಿಮ್ಗೆ ಈ ಸಿಸ್ಟಮ್ ಆ ಟೈಮಲ್ಲಿ ಯಾವ ಗಾಡಿಯಲ್ಲೂ ಇರಲ್ಲ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಆಸ್ ಇಟ್ ಈಸ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಂಪ್ಲೀಟ್ ಫೀಚರ್ಸ್ ಇರುವಂತ ಗಾಡಿ ನೋಡ್ತಾ ಇರ್ಬೋದು. ಸಿಗುತ್ತೆ ಸರ್ ನಿಮ್ಗೆ. ಟಾಪ್ ಎಂಡ್ ಇದು 250 XL V6. ಇದು ಬೆನ್ಸ್ ತರ ಸರ್. ಹೌದೌದು V6. ಸೊ ಇವನ್ ಬೆನ್ಸ್ ಗಿಂತ ದೊಡ್ಡದಾಗಿದೆ ಕಾರು. ಬೆನ್ಸ್ ಸೇಮ್. ಸೊ ನೋಡ್ತಾ ಇರ್ಬೋದು ಒಂದು ದೊಡ್ಡ ಶಿಫ್ಟ್ ತರ ಇದೆ ಆಲ್ಮೋಸ್ಟ್. ತುಂಬಾ ಲಕ್ಸರಿ ನೋಡಂಗ್ ಏನಾರ ಪ್ಲಾನ್ ಏನಾರ ಮಾಡ್ತಿದ್ರೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2010 ಮಾಡಲ್ ಇದು, ನಿಸಾನ್ ಕಂಪ್ನಿದು, ನಿಸಾನ್ ಟ್ಯಾನಾ V6 ಟಾಪ್ ಎಂಡ್ ಸರ್. ಇದು V6 ಪೆಟ್ರೋಲ್ ವೆಹಿಕಲ್ ಇದು, ಆಟೋಮೆಟಿಕ್. ಓಕೆ, ನಿಮ್ಗೆ 4 lakh ಕೋಟ್ ಮಾಡ್ದದು ನಿಮ್ ಚಾನೆಲ್ ಕಡೆ 3.5 ಮಾಡ್ಕೊಡ್ತೀನಿ ಸರ್ ಫೈನಲ್. ಸರ್ 3.5ಗೆ ಈ ಲಕ್ಸುರಿ ಕಾರ್ನ ಫೈನಲ್ ಮಾಡಿ ಕೊಡ್ತೀರಾ? ಇದು ಲೋನ್ ನಿಮಗೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ. ಪ್ರೈವೇಟ್ ಲೋನ್ ಮಾಡ್ಸಿಕೊಡ್ತೀರಾ? ಓಕೆ. ಸೊ ನೋಡ್ತಾ ಇರ್ಬೋದು ಕಾರ್ ಮಾತ್ರ ಒಂಥರ ಯೂನಿಕ್ ಆಗಿದೆ. ನೋಡ್ತಾ ಇರ್ಬೋದು ಕಾರ್ದು ಏನಾರ ನೀವು ಕಲೆಕ್ಷನ್ ಏನಾರ ಮಾಡಿ ಇಟ್ಕೊಳಂಗಿದ್ರೆ ಇದು ಒಂದು ಆಪ್ಷನ್ ಆಗಿರುತ್ತೆ ನಿಮಗೆ. ಸೊ ಇಲ್ಲಿ ಗ್ರ್ಯಾಂಡ್ ಹುಂಡೈ i10 ಇದೆ ನೋಡ್ತಾ ಇರ್ಬೋದು. ಇದೊಂಥರ ಯೂನಿಕ್ ಕಲರ್, ಬಿಸಿಲಿಗೆ ಮಾತ್ರ ಸೂಪರ್ ಆಗಿ ಕಾಣಿಸುತ್ತೆ, ಎಕ್ಸ್ಟ್ರೀಮ್ ಆಗಿರುತ್ತೆ ಕಲರ್. ಅಂಡ್ ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಇದು 2020 ಮಾಡಲ್ ಸರ್. ಇದು ಸಿಂಗಲ್ ಓನರ್, ಬರೀ 29,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಸರ್ ಇದು. ಸರ್ ಬರೀ 29,000 ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ಗಾಡಿ. 29,000 ಓಡಿದೆ. ಓಕೆ, ನಿಯರ್ಸ್, ಹೊಂಡೈ ನಿಯರ್ಸ್ ಸರ್. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಪೆಟ್ರೋಲ್ ವೆಹಿಕಲ್ಸ್. ಇದು ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಸರ್. ಇದು ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ. ಹೌದೌದು. ಶೋರೂಮ್ 29,000 ನೋಡಿರೋದು. ಸೊ ನಿಮ್ಗೆ 4 ಕೂಡ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಂಡ್ ಮಿರರ್ ಅಡ್ಜಸ್ಟಬಲ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್ ಕೂಡ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಕ್ವಿಕ್ ಕಿಕ್ ಇದೆ ಸರ್. ಸೊ ಗ್ರ್ಯಾಂಡ್ i10 ಸರ್. ನೋಡ್ತಾ ಇರ್ಬೋದು ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. ಇದು ಕಾರ್ಪೊರೇಟ್, ಇದು ಸ್ಪೋರ್ಟ್ಸ್ ಕಾರ್ಪೊರೇಟ್, ಇದು ಆಪ್ಷನಲ್ ವೆಹಿಕಲ್ ಇದು. ಓಕೆ ಸರ್, ನಿಮ್ಗೆ ಪ್ರೈಸ್ 6,50,000 ಕೋಟ್ ಮಾಡ್ತಾ ಇದ್ದು. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ಗೆ ಫೈನಲ್ ಒಂದು ಬಂಪರ್ ಪ್ರೈಸ್ ಕೊಡ್ತೀನಿ ಸರ್. ಗಣೇಶ್ ಹಬ್ಬ ಬೇರೆ ಬರ್ತಾ ಇದೆ, ನಿಮ್ಗೆ 6 lakh ಮಾಡ್ಕೊಡ್ತೀನಿ ಸರ್. ಸರ್ ಫೈನಲ್ ಟು ಫೈನಲ್ 6 lakhs ಮಾಡ್ಕೊಡ್ತೀನಿ ಸರ್. ಸೊ ಹಬ್ಬದ ಪ್ರಯತ್ನ 6 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಹೌದು. ಸೊ ಯಾರೋ ಕ್ವಿಡ್ಗೆ ಕಮೆಂಟ್ ಎಲ್ಲ ಮಾಡಿದ್ರು ಸರ್ ನಮ್ಗೆ ಕ್ವಿಡ್ ಬೇಕಂತ ಹೇಳ್ಬಿಟ್ಟು. ಅದು ಕೂಡ ನೋಡ್ತಾ ಇರ್ಬೋದು ಸೂಪರ್ ಆಗಿದೆ ವೆಹಿಕಲ್. ಬರೀ 15,000 ಓಡಿದೆ ಸರ್. 2017 ಮಾಡಲ್ ಸಿಂಗಲ್ ಓನರ್ RXT ಟಾಪ್ ಎಂಡ್. ಇದು ಟಾಪ್ ಎಂಡ್ 15,000. 15,000. ಸೊ 15,000 ಆಲ್ಮೋಸ್ಟ್ ನಿಮ್ಗೆ ಶೋರೂಮ್ ಕಾರ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಶೋರೂಮ್ ನ ಟೈರ್ ಏನ್ ಬಂದಿದೆ ಅದೇ ಇದೆ ಆಲ್ಮೋಸ್ಟ್. ಏನ್ ಸ್ಟೆಪ್ನಿ ಕೂಡ ಯೂಸ್ ಆಗಿರಲ್ಲ. ಹೌದು ಹೌದು. ಸೊ ನೋಡ್ತಾ ಇರ್ಬೋದು ಬರೀ 15,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಬರೀ 15,918 ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆ. ಸೊ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. ಸೊ ಸಿಂಗಲ್ ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೆಕೆಂಡ್ ಓನರ್. ಸೊ ಇದು ಬಂದ್ಬಿಟ್ಟು RXT ವೇರಿಯಂಟ್. ಸೊ ಸಿಂಗಲ್ ಏರ್ ಬ್ಯಾಗು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಕ್ವಿಟ್ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಮಾಡಲ್ ಯಾವ್ದು ಸರ್? ಇದು ಸರ್ 2017 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ಓಕೆ, ನಿಮ್ಗೆ ಬರೀ 15,000 ಶೋರೂಮ್ ಟ್ರ್ಯಾಕ್ ಸರ್. ಇದು 15,000 ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಸರ್ ಏನ್ ಪ್ರೈಸ್ ಕೊಟ್ ಮಾಡ್ತೀರಾ? ಪ್ರೈಸ್ ಕೋಟ್ ಮಾಡ್ತಾ ಇರೋದು 3,75,000. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದ್ ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. ಬಂಪರ್ ಪ್ರೈಸ್ ಒಂದು 330 ಮಾಡ್ಕೊಡ್ತೀನಿ ಸರ್. ಡೆಡ್ ಲೈನ್ 3,30,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಡೆಡ್ ಲೈನ್ ಪ್ರೈಸ್. ಆಲ್ಟೋ K10 ಹುಡುಕವ್ರಿಗೆ ನಿಮ್ಗೆ ಆಲ್ಟೋ K10 ಇದೆ ನೋಡ್ತಾ ಇರ್ಬೋದು. ಈ ಕಾರ್ ಬಂದ್ಬಿಟ್ಟು ಆಲ್ಟೋ K10 ಒಳ್ಳೆ ಮೈಲೇಜ್ ಬರುತ್ತೆ. ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಗೆ. ಹೇಳಿ ಸರ್. ಸರ್ ಇದು ಆಲ್ಟೋ K10 ಬಂದು 2012 ಮಾಡಲ್ ಸಿಂಗಲ್ ಓನರ್ ಸರ್. ಇದು ಓಕೆ, ಸಿಂಗಲ್ ಓನರ್ 72,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಸರ್. ಇದು ಶೋರೂಮ್ ಟ್ರ್ಯಾಕ್ ಇದೆ. ಸಿಂಗಲ್ ಓನರ್ VXI ಸರ್. ಇದು ಪ್ರೈಸ್ ಬಂದು ನಿಮ್ಗೆ 2,40,000 ಕೋಟ್ ಮಾಡ್ತಾರೆ. ಒಂದು 230 ಮಾಡ್ಕೊಡ್ತೀನಿ ಸರ್. 2,30,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ನಿಮ್ 2,30,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದ್ರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಆಲ್ಮೋಸ್ಟ್ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಆಲ್ಟೋ K10 VXI ಗಾಡಿ 230 ಫೈನಲ್. 230 ಮಾಡ್ಕೊಡ್ತೀನಿ ಸರ್ ಫೈನಲ್. ಸ್ಕಾರ್ಪಿಯೋ ಹಿಡ್ಕೋರ್ಗೆ ಇಲ್ಲೊಂದು ಸೂಪರ್ ಆಗಿರೋ ಸ್ಕಾರ್ಪಿಯೋ ಇದೆ ನೋಡ್ತಾ ಇರ್ಬೋದು. ಸೂಪರ್ ಆಗಿದೆ, ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಸ್ಕಾರ್ಪಿಯೋ. ಈ ಸ್ಕಾರ್ಪಿಯೋ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2008 ಮಾಡಲ್. ಓಕೆ, ಥರ್ಡ್ ಓನರ್ ಆಗಿದೆ. ಬಟ್ ಸಿಂಗಲ್ ಓನರ್ ತರ ಇದೆ. ನಿಮ್ಗೆ ಫ್ರೆಶ್ FC ಕೂಡ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಆಗಿದೆ ನಿಮ್ಗೆ. ಓಕೆ, ಗಾಡಿ SLX ಸರ್. ಇದು ಟಾಪ್ ಎಂಡ್. ಇದು ಟಾಪ್ ಎಂಡ್ ವೆಹಿಕಲ್, ಟಾಕಿಂಗ್ ವರ್ಷನ್.
ಟಾಕಿಂಗ್ ವರ್ಷನ್. ಹೌದು ಹೌದು. ಸೊ SLX ಟಾಪ್ ಎಂಡ್ ಟಾಕಿಂಗ್ ವರ್ಷನ್ ಬರುತ್ತೆ ಗಾಡಿಯಲ್ಲಿ. 8 ಸೀಟರ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು 8 ಸೀಟರ್ ವೆಹಿಕಲ್. ಸೊ ನಾವು ಮಹೇಂದ್ರ ಕಾರ್ಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ನಿಮ್ಗೆ. ಸೊ ಕಾರ್ ಎಲ್ಲ ಈ ತರ ಇದೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸರ್ ಇದು ಸ್ಕಾರ್ಪಿಯೋ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 1.5 ಲಕ್ಷ ಓಡಿದೆ ಸರ್ ಇದು. ಓಕೆ. ಸೊ ನೋಡ್ತಾ ಇರ್ಬೋದು, ರೇರ್ AC ಎಲ್ಲ ಇದೆ. ಅಂಡ್ ಇದು ಬಂದ್ಬಿಟ್ಟು ಥರ್ಡ್ ರೋ. ಸೊ ಇವಾಗ ಮನೇಲಿ ಜಾಸ್ತಿ ಜನ ಏನಾರ ಇದ್ರೆ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಆರಾಮಾಗಿ 8-9 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಆ ತರ ವೆಹಿಕಲ್. ಇದು ಬಂದ್ಬಿಟ್ಟು 2.6 ಡೀಸೆಲ್ ವೆಹಿಕಲ್ SLX. ಸರ್ ಇವಾಗ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ನಿಮ್ಗೆ 3,50,000 ಕೋಡ್ ಮಾಡ್ತಾ ಇರೋದು. ನಿಮ್ ಚಾನಲ್ ಕಡೆ ಬಂದ್ರೆ ಒಂದು 3,15,000 ಮಾಡ್ಕೊಡ್ತೀವಿ ಸರ್ ಫೈನಲ್. ಓಕೆ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಕಾರ್ ಮಾತ್ರ ತುಂಬಾ ಸೂಪರ್ ಆಗಿದೆ. ಸೊ ಆಫ್ ರೋಡ್ ಗೆ ಎಕ್ಸಲೆಂಟ್ ಆಗಿರುತ್ತೆ ಈ ಕಾರು. ಸೊ ಹೋಂಡಾ ಸಿಟಿ ಯಾರೋ ಕಮೆಂಟ್ ಮಾಡಿದ್ರಿ ಸರ್ ನಮ್ಗೆ ಹೋಂಡಾ ಸಿಟಿ ಬೇಕಂತ ಹೇಳ್ಬಿಟ್ಟು. ಅದು ಕೂಡ ಸೇಮ್ ಗ್ರೇ ಕಲರ್ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2008 ಮಾಡಲ್ ಇದು, 4th ಓನರ್, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಕೂಡ ಮಾಡ್ಕೊಡ್ತೀನಿ ಸರ್ ಇದು. ಓಕೆ. ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ನಿಮ್ಗೆ ಯಾರು ಕೇಳಿದಾರೆ ಅಂತ ಹೇಳ್ತಾ ಇದೀರಲ್ಲ, ಹೌದೌದು, ಒಳ್ಳೆ ಪ್ರೈಸ್, ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 1.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಸರ್ ಬರೀ 1.5 ಲಕ್ಷಕ್ಕೆ ಹೋಂಡಾ ಸಿಟಿ. ಹೌದು ಹೌದು. 25,000 ಕೋಟ್ ಮಾಡ್ತಾ ಇದ್ದು 1.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಫೈನಲ್. 1.5ಗೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಆಲ್ಟ್ 800 ಬರಲ್ಲ. ಆ ಪ್ರೈಸ್ ಅಲ್ಲಿ ನಿಮ್ಗೆ ಇಷ್ಟು ದೊಡ್ಡ ಲಕ್ಸುರಿ ಸೆಡನ್ ನ ಕೊಡ್ತಿದ್ದಾರೆ. ನೋಡ್ತಾ ಇರ್ಬೋದು, ಟಾಪ್ ಎಂಡ್. ಸೊ ಇದು ಬಂದ್ಬಿಟ್ಟು 10th anniversary ಎಡಿಷನ್. ಸೊ ನೋಡ್ತಾ ಇರ್ಬೋದು ಕಾರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಬರೀ 1.5 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಕಾರ್ ಎಲ್ಲ ಒಂದ್ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಅದ್ರ ಪಕ್ಕದಲ್ಲೇ ಇಲ್ಲೊಂದು ಟೊಯೋಟಾ ಇನೋವಾ ಇದೆ. ಹೇಳಿ ಸರ್. 2010 ಮಾಡಲ್ ಸರ್ ಇದು, G4 ಇದು. ಓಕೆ. ಸೆಕೆಂಡ್ ಓನರ್ 1,70,000 ನೋಡಿದೆ ನಿಮ್ಗೆ. ಸರ್ ಇದು ಬಂದು ನಿಮ್ಗೆ ಇಂಟರ್ಕೂಲರ್ ಇಂಜಿನ್ ಬರುತ್ತೆ ಸರ್. ಇದು ಲೇಟೆಸ್ಟ್ ಇಂಜಿನ್ ಬರುತ್ತೆ ನಿಮ್ಗೆ. ಓಕೆ ಓಕೆ. ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಇದು ಪ್ರೈಸ್ ಬಂದು 580 ಹೇಳ್ತಾ ಇರೋದು, ಒಂದು 540 ಮಾಡ್ಕೊಡ್ತೀವಿ ಸರ್ ಫೈನಲ್. ನಿಮ್ ಚಾನೆಲ್ ಕಡೆ ಅಂದ್ರೆ ಬರೀ 540ಗೆ ಟೊಯೋಟಾ ಇನೋವಾ G4 ನೀವು ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ಸೊ ನೋಡ್ತಾ ಇರ್ಬೋದು, 5,40,000ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಸರ್ ಇದು ಟೊಯೋಟಾ ಇನೋವಾ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 170 ಓಡಿದೆ ಸರ್ ಇದು. 1,70,000 ಕಿಲೋಮೀಟರ್ ರನ್ ಆಗಿದೆ ಇದು. ಸೊ ಆಲ್ಮೋಸ್ಟ್ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಟೊಯೋಟಾ ಇನೋವಾ ಬಂದ್ಬಿಟ್ಟು ನಿಮ್ಗೆ ಇನೋವಾ ಗಾಡಿ, ಟೊಯೋಟಾ ಗಾಡಿಗಳು ಯಾವ್ದು ತಗೊಂಡ್ರು ನಿಮ್ಗೆ 4ರಿಂದ 5 ಲಕ್ಷ ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು. ಸೊ ಈ ಪ್ರೈಸ್ಗೆ ನಿಮ್ಗೆ ಆಲ್ಮೋಸ್ಟ್ ಬಜಾರ್ ಅಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಸೊ ಆಲ್ಮೋಸ್ಟ್ ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಿಮ್ಗೆ ಎಲ್ಲಾ ಕಾರ್ಸ್ ಅಲ್ಲೂ ಸಿಗ್ತೈತೆ. ನಿಮ್ಗೆ ಎಲ್ಲಾ ಕಾರ್ಸ್ ಹೋಲ್ಸೇಲ್ ಪ್ರೈಸ್ ಗೆ ಸಿಗ್ತೈತೆ. ಟೊಯೋಟಾ ಇನೋವಾ 2.5 G ವರ್ಷನ್. ಸರ್ ಏನ್ ಹೇಳಿದ ಪ್ರೈಸ್? ಸರ್ ಪ್ರೈಸ್ ಬಂದು ಇದು ಕೋಟ್ ಮಾಡ್ತಾ ಇರೋದು ನಿಮ್ಗೆ 580 ಸರ್ ಇದು. ಓಕೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ಗೆ ಒಂದು 540 ಮಾಡ್ಕೊಡ್ತೀನಿ ಸರ್. 5,40,000ಗೆ ಫೈನಲ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಹೇಳಿ. ಸೊ ಇವಾಗ ಬಂದ್ಬಿಟ್ಟು ಇವ್ರದ್ದು ಇನ್ನೊಂದು ಪಾರ್ಕಿಂಗ್ ಪ್ಲೇಸ್ ಇದೆ. ಸಾಕಷ್ಟು ಜನ ಎಲ್ಲ ಎರ್ಟಿಗಾ ಕೇಳ್ತಿರ್ತಾರೆ. ಎರ್ಟಿಗಾ ಹುಡ್ಕೋರ್ಗೆ 3 ಎರ್ಟಿಗಾ ಇದೆ, 2 ಬ್ರಿಜಾ ಇದೆ, 2 ವ್ಯಾಗನರ್ ಇದೆ ಅಂಡ್ 2 XUV 500 ಇದೆ. ನೋಡ್ತಾ ಇರ್ಬೋದು. ಅಂಡ್ 2 ಡಿಸೈರ್ ಇದೆ. ಈ ಕಡೆ ಬಂದ್ಬಿಟ್ಟು ನಿಮ್ಗೆ 2 ಡಿಸೈರ್ ಇದೆ. ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, 2 ಕೂಡ ಡೀಸೆಲ್ ವೆಹಿಕಲ್. ನೋಡ್ತಾ ಇರ್ಬೋದು, ಕಾರ್ ಮಾತ್ರ ಸೂಪರ್ ಆಗಿದೆ. ಈ ವೆಹಿಕಲ್ ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಇವಾಗ ನಮ್ಮ ಹತ್ರ ಸರ್ ರೆಡಿ ಇದ್ದಾರೆ. ಸರ್ ಈ XUV 500 ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ XUV 500 ಇದು ಬಂದು 2014 ಮಾಡಲ್ ಸರ್. ಓಕೆ. ಸರ್ ಇವೆಂಟ್ ಆಗಿರೋದು ನಿಮ್ಗೆ ಓನ್ಲಿ 80,000 ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಫ್ರೆಶ್ ಆಗಿ ಕಟ್ಟಿರೋದು ನಿಮ್ಗೆ 1 ವಾರ ಆಗಿದೆ ಅಷ್ಟೇ. ಆಯಿಲ್ ಸರ್ವಿಸ್ ಕೂಡ ಆಗಿದೆ ಸರ್. ಇದು ಆಯಿಲ್ ಸರ್ವಿಸ್ ಕೂಡ ಆಗಿದೆ ನಿಮ್ಗೆ. ಓಕೆ. W8 ಸರ್ ಇದು ಟಾಪ್ ಎಂಡ್. ಇದು W8 ಟಾಪ್ ಎಂಡ್ ಗಾಡಿ ಸರ್. ಸೊ ನೋಡ್ತಾ ಇರ್ಬೋದು, ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮ್ಗೆ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಗಾಡಿ ನಂಬರ್ ಬಂದ್ಬಿಟ್ಟು ಕೂಡ ತುಂಬಾ ಯೂನಿಕ್ ಆಗಿದೆ, 9552. ಅಂಡ್ ಸರ್ ಇದು ಮಾಡಲ್ ಯಾವ ಸರ್? ಇದು 2014 ಮಾಡಲ್ ಸರ್. 14 ಮಾಡಲ್. ಓನರ್ಶಿಪ್ ಸಿಂಗಲ್ ಓನರ್ ಗಾಡಿ. ಎಷ್ಟು ರನ್ ಆಗಿದೆ? 80,000 ಶೋರೂಮ್ ಟ್ರ್ಯಾಕ್ ಸರ್. ಇದು ಶೋರೂಮ್ ಟ್ರ್ಯಾಕ್ ಇದೆ ಕಂಪ್ಲೀಟ್ ಆಗಿ. ಸೊ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್, 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ಇಂಟೀರಿಯರ್ ನೋಡೋಣ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಇಂಟೀರಿಯರ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಆಮ್ರೆಸ್ಟ್, ಕಪ್ ಹೋಲ್ಡರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನಾವು XUV 500 ಬಗ್ಗೆ ಏನ್ ಹೇಳೋದೇ ಬೇಕಾಗಿಲ್ಲ. ಇದು ಬಂದ್ಬಿಟ್ಟು ಒಂಥರ ಫ್ಯಾಮಿಲಿಗೆ ಸೂಪರ್ ವೆಹಿಕಲ್. ಸರ್ ಈ XUV 500 ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. ಇದು ಬಂದು 850 ಹೇಳ್ತಿರೋದು ನಿಮ್ಗೆ. ನಿಮ್ ಚಾನೆಲ್ ಕಡೆ ಬಂದ್ರೆ ಒಂದು 810 ಮಾಡ್ಕೊಡ್ತೀನಿ ಸರ್ ಫೈನಲ್. 8,10,000 ಫೈನಲ್. ಹೌದು ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು
XUV 500 ಇದೆ, ಸೇಮ್ ಕಲರ್, ಸಿಲ್ವರ್ ಕಲರ್. ಹೇಳಿ ಸರ್ ಡೀಟೇಲ್ಸ್. 2014 ಮಾಡಲ್, ಅದು ಸೇಮ್ ಮಾಡಲ್. ಇದು ಸೇಮ್ 2014 ಮಾಡಲು. ಸೆಕೆಂಡ್ ಓನರ್ 2014 ಮಾಡಲು 8962 ಗಾಡಿ ನಂಬರ್ ಬಂದ್ಬಿಟ್ಟು. ಅಂಡ್ ಸರ್ ಈ XUV 500 ಎಷ್ಟು ರನ್ ಆಗಿದೆ? 86 ಓಡಿದೆ ಸರ್. ಇದು ಕೂಡ ಸೇಮ್ 86,000 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ನೋಡ್ತಾ ಇರ್ಬೋದು ಸೈಡ್ ಕ್ರೋಮ್ ಗಾರ್ನಿಶಿಂಗ್ ಎಲ್ಲ ಸೂಪರ್ ಆಗಿ ಮಾಡಿಸಿದ್ದಾರೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ, ಮಹೇಂದ್ರ XUV 500. ಸರ್ ಇದು ಕೂಡ ಸೇಮ್ W8. ಹೌದು ಸರ್, ಸೇಮ್ ಟಾಪ್ ಸೇಮ್ ವೆಹಿಕಲ್, ಬರೀ ಗಾಡಿ ನಂಬರ್ ಒಂದು ಮಾತ್ರ ಚೇಂಜ್ ಅಷ್ಟೇ. ಸೊ ಇದ್ರಲ್ಲೂ ಕೂಡ ನಿಮಗೆ ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ನೋಡ್ತಾ ಇರ್ಬೋದು ಸೆಕೆಂಡ್ ರೋ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಸರ್ ಈ ಗಾಡಿಗೆ ನಿಮಗೆ 2014 ಮಾಡಲ್ ಸೆಕೆಂಡ್ ಓನರ್ ಇದು. ಓಕೆ, ಹೊಸ ಟೈರ್ ಕೂಡ ಇದೆ ನಿಮ್ಗೆ. ಸೆಕೆಂಡ್ ಓನರ್ 86 ಶೋರೂಮ್ ಟ್ರ್ಯಾಕ್ ಇದು. ಓಕೆ ಸರ್ ಇದು 7.5 ಲಕ್ಷ ಹೇಳ್ತಿರೋದು. 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಫೈನಲ್. ಸರ್ 7 ಲಕ್ಷಕ್ಕೆ ಫೈನಲ್ 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಎರ್ಟಿಗಾ ಹುಡ್ಕೋರ್ಗೆ ಒಂದಲ್ಲ ಎರಡಲ್ಲ ಟೋಟಲ್ 3 ಎರ್ಟಿಗಾ ಇದೆ. ಹೇಳಿ ಸರ್ ಈ ಕಾರ್ ಬಗ್ಗೆ. ಎರ್ಟಿಗಾ 2012 ಇದೆ, 13 ಇದೆ, 14 ಇದೆ ಸರ್ ನಮ್ಮ ಹತ್ರ. ಓಕೆ, ಇದು VDI 2012 ಡೀಸೆಲ್ ವೆಹಿಕಲ್ ಸರ್. ಇದು ಸೆಕೆಂಡ್ ಓನರ್ 90,000 ಓಡಿರೋದು ಗಾಡಿ ನಿಮ್ಗೆ. 90,000 ಕಿಲೋಮೀಟರ್ ರನ್ ಆಗಿದೆ. 90,000 ಓಡಿದೆ ಸರ್. ಓಕೆ ಓಕೆ. ಸರ್ 3 ಕೂಡ ಡೀಸೆಲ್ ವೆಹಿಕಲ್ ಸರ್ 2012, 13 ಇದು ZDI ಟಾಪ್ ಎಂಡ್. ಇದು ಡೀಸೆಲ್, ಇದು ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್. ಓಕೆ ಸರ್, ಇದು ಯಾವ ಸರ್ ಮಾಡಲು? 2012 ಮಾಡಲು ಸೆಕೆಂಡ್ ಓನರ್ ಸರ್. ಇದು 12 ಮಾಡಲು ಸೆಕೆಂಡ್ ಓನರ್. ಎರ್ಟಿಗಾ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 90,000 ಓಡಿದೆ. ನಿಮ್ ನೋಡ್ಬೋದು ಗಾಡಿ ತುಂಬಾ ಚೆನ್ನಾಗಿದೆ. ಎಕ್ಸ್ಟೀರಿಯರ್, ಇಂಟೀರಿಯರ್, ನಿಮ್ಗೆ ಟೈರ್ ಕೂಡ ಹೊಸದಿದೆ. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ 12 ಮಾಡಲು. ಸೊ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಟೈರ್ ಕೂಡ ನಿಮ್ಗೆ 95% ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಂಡ್ ನೋಡ್ತಾ ಇರ್ಬೋದು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಡ್ಯಾಶ್ ಕ್ಯಾಮು. ಅಂಡ್ ಇದು ಬಂದ್ಬಿಟ್ಟು ಸೆಕೆಂಡ್ ರೋ, ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಇವನ್ ಥರ್ಡ್ ರೋ ಕೂಡ ಇದೆ ನಿಮ್ಗೆ. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ. ಅಂಡ್ ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ, ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಫ್ಯಾಮಿಲಿಗೆ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ. ಸೊ ಆಲ್ಮೋಸ್ಟ್ ಈ ಗಾಡಿನ ಉತ್ತರ ಕರ್ನಾಟಕ ಸೈಡ್ ಅವರು ಸಿಕ್ಕಾಪಟ್ಟೆ ಲೈಕ್ ಮಾಡ್ತಾರೆ. ಸರ್ ನಮ್ಗೆ ಎರ್ಟಿಗಾ ಬೇಕು ಅಂತ ಕಮೆಂಟ್ಸ್ ಎಲ್ಲ ಮಾಡ್ತಾನೆ ಇದ್ರು. ಸೊ ಅವ್ರಿಗೋಸ್ಕರನೇ ಈ ವಿಡಿಯೋದಲ್ಲಿ 3 ಎರ್ಟಿಗಾನ ತೋರಿಸ್ತಾ ಇದೀನಿ. ಸರ್ ಈ ಎರ್ಟಿಗಾಗೆ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಒಳ್ಳೆ ಪ್ರೈಸ್ ಕೊಡ್ತೀನಿ ನಾನು. ಇವಾಗ 2012 ಮಾಡಲ್ ಇದು. ಓಕೆ, ಸೆಕೆಂಡ್ ಓನರ್ ಆಗಿದೆ ನಿಮ್ಗೆ. ಒಂದು 5.5 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು 520 ಮುಗಿಸ್ಬಿಡ್ತೀನಿ ಸರ್ ಫೈನಲ್. 5,20,000 ಫೈನಲ್. ಹೌದು. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡೀಸೆಲ್ ವೆಹಿಕಲ್ ಇದೆ. ಹೇಳಿ ಸರ್ ಡೀಟೇಲ್ಸ್. ಇದಕ್ಕಿಂತ ಟಾಪ್ ಎಂಡ್ಸ್ ಇದು ZDI. ಇದು 2012 13 ಮಾಡಲ್, ಥರ್ಡ್ ಓನರ್ ಆಗಿದೆ. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಕಾಂಪ್ರಹೆನ್ಸ್ ಇನ್ಶೂರೆನ್ಸ್ ಎಲ್ಲ ಇದೆ ನಿಮ್ಗೆ. ZDI ಅಂದ್ರೆ ಟಾಪ್ ಎಂಡ್ ಇದು. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ABS, ಮ್ಯಾಗ್ವೀಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ಕಾರು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು ನಿಮ್ಗೆ ಸೇಮ್ 90,000 ನೋಡಿ. 90,000. ಹೌದು ಹೌದು. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು ಸೈಡ್ ಎಲ್ಲ. ಸೊ ಸೈಡ್ ಎಲ್ಲ ಕ್ರೋಮ್ ಗಾರ್ನಿಶ್ ಎಲ್ಲ ಇದೆ. ಸೊ ಇದರಲ್ಲಿ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನು ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಅಂಡ್ ಇದ್ರಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸೊ ಕಾರ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲೂ ಕೂಡ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಅಂಡ್ ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ರೂಫ್ AC ಎಲ್ಲ ಇದೆ. ಥರ್ಡ್ ರೋ ಕೂಡ ತುಂಬಾ ಚೆನ್ನಾಗಿದೆ. ಸೊ ಕಾರ್ ಎಲ್ಲ ಈ ತರ ಇದೆ. ರೇರ್ ಸ್ಪಾಯ್ಲರ್ ಕೂಡ ಇದೆ ನಿಮ್ಗೆ ಗಾಡಿಯಲ್ಲಿ. ಸೊ ರೇರ್ ಸ್ಪಾಯ್ಲರ್ ಅಂಡ್ ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಸರ್ ಇವಾಗ ಈ ಎರ್ಟಿಗಾಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. ZDI ಇದು ಟಾಪ್ ಎಂಡ್. ಇದು 2013 ಮಾಡಲು ಸರ್. ನಿಮ್ಗೆ ಇದು 590 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆ ನಾನು ಮುಂದೆ 560 ಮಾಡ್ಕೊಡ್ತೀನಿ ಸರ್. 5,60,000 ಫೈನಲ್. 560 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ZDI ಟಾಪ್ ಎಂಡ್ ವೆಹಿಕಲ್. ಸೊ ಇವಾಗ ಡೀಸೆಲ್ ವೆಹಿಕಲ್ ನ ನೋಡಿದ್ರ ಅದ್ರ ಪಕ್ಕದಲ್ಲೇ ಎರ್ಟಿಗಾ ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಇದೆ. ಇಲ್ಲಿ ಸರ್ 2014 ಸಿಂಗಲ್ ಬರೀ 47,000 ಓಡಿದೆ ಸರ್. ಇದು ಬರೀ 47,000 ಓಡಿದೆ. ವಿತ್ ಆಯಿಲ್ ಸರ್ವಿಸ್ ಕೂಡ ಆಗಿದೆ ನಿಮ್ಗೆ. ಆನಿವರ್ಸರಿ ಎಡಿಷನ್. VXI ಮ್ಯಾಗ್ವೀಲ್ ಎಲ್ಲ ಬರಲ್ಲ ನಿಮ್ಗೆ. ಬ್ರ್ಯಾಂಡ್ ನ್ಯೂ ಟೈರ್, ಮ್ಯಾಗ್ವೀಲ್ ಎಲ್ಲ ಇದೆ ನಿಮ್ಗೆ. ಎಲ್ಲ ಇದೆ. ಓಕೆ ಓಕೆ. ಸೊ ಆಲ್ಮೋಸ್ಟ್ VXI ತರ ಕಾಣಲ್ಲ, ಟಾಪ್ ಎಂಡ್ ತರನೇ ಕಾಣಿಸುತ್ತೆ. ಯಾಕಂದ್ರೆ ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ಗಾಡಿ ಎಷ್ಟು ಕಿಲೋಮೀಟರ್ ಸರ್? 47 ರನ್ ಆಗಿದೆ ಸರ್. 47,000 ಕಿಲೋಮೀಟರ್. ಸರ್ ಇದು ಮಾಡಲು ಸರ್? ಇದು 2014 ಸಿಂಗಲ್ ಓನರ್. 14 ಸಿಂಗಲ್ ಓನರ್, 47,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಅಂಡ್ ಕಾರ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ತುಂಬಾ ಚೆನ್ನಾಗಿದೆ. ಆನಿವರ್ಸರಿ ಎಡಿಷನ್. ಸೊ ಇದರಲ್ಲಿ ನಿಮ್ಗೆ VXI ಅಲ್ಲಿ ನಿಮ್ಗೆ ಸ್ಟೀಲ್ ವೀಲ್ಸ್ ಬರುತ್ತೆ. ಬಟ್
ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ ಗಾಡಿಯಲ್ಲಿ. ಅಂಡ್ 4 ಕೂಡ ಟೈರ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಅಂಡ್ ಕಾರ್ ಎಲ್ಲ ಈ ತರ ಇದೆ, ಆಲ್ಮೋಸ್ಟ್ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸೇಮ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಫ್ಯಾಬ್ರಿಕ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ರೂಫ್ ಎಸಿ ಕೂಡ ಬರುತ್ತೆ ನಿಮ್ಗೆ. ಅಂಡ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ. 4 ಕೂಡ ಪವರ್ ವಿಂಡೋ ಬರುತ್ತೆ. ಸರ್ ಇವಾಗ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಕೋಡ್ ಮಾಡ್ತಾ ಇರೋದು 650. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 620 ಮಾಡ್ಕೊಡ್ತೀವಿ ಸರ್. ಫೈನಲ್ ನೋಡಿ ಸರ್. ಸರ್ 6,20,000 ಗೆ ಫೈನಲ್ ಮಾಡಿ ಕೊಡ್ತಾರೆ. ಆಯಿಲ್ ಸರ್ವಿಸ್ ಕೂಡ ಆಗಿದೆ ನಿಮ್ಗೆ. ಸೂಪರ್ ಕಂಡೀಷನ್ ಸರ್. 620 ಫೈನಲ್ 620 ಮಾಡ್ಕೊಡ್ತೀವಿ. ಸೊ ಬ್ರೆಜಾ ಹುಡುಕೋರ್ಗೆ ನಿಮ್ಗೆ 2 ಬ್ರೆಜಾ ಇದೆ. ಅಂಡ್ 2 ಕೂಡ ಡೀಸೆಲ್ ವೆಹಿಕಲ್. ಅಂಡ್ 2 ಕೂಡ ನಿಮ್ಗೆ ಒಂದು ಇದು ಬಂದ್ಬಿಟ್ಟು ಟಾಪ್ ಎಂಡ್ ವೆಹಿಕಲ್ ಬರುತ್ತೆ, ಅದು ಮಿಡಿಲ್ ವೇರಿಯಂಟ್ ಅಂತ ಅನ್ಸುತ್ತೆ. ಸರ್ ಈ ಎರಿಟಿಗಾ ಇದು ಈ ಬ್ರೆಜಾ ಬಗ್ಗೆ ಡೀಟೇಲ್ಸ್ ಹೇಳಿ. ZDI ಸರ್ ಇದು. ZDI ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 88,000 ಓಡಿದೆ. ಸಿಂಗಲ್ ಓನರ್ ಗಾಡಿ ನಿಮ್ಗೆ. ಓಕೆ. ZDI ಟಾಪ್ ಎಂಡ್ ಸರ್. ಕಾಂಫರೆನ್ಸ್ ಇನ್ಶೂರೆನ್ಸ್ ಕೂಡ ಇದೆ ನಿಮ್ಗೆ. ಕಾಂಪ್ರೆನ್ಸಿವ್ ಎಲ್ಲ ಇದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ನೋಡ್ಬೇಕು. ಸಿಂಗಲ್ ಓನರ್ ಗಾಡಿ. ZDI ಬಹಳ ರೇರ್ ಸಿಗೋದು ನಿಮ್ಗೆ ZDI ನಿಮ್ಗೆ. ಓಕೆ. ಸೊ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಕಾರು. ಇದು ಬಂದ್ಬಿಟ್ಟು ಒಂಥರ ಸೂಪರ್ ಆಗಿದೆ ಕಾರು. ಸೊ ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ ನಿಮ್ಗೆ. ಅಂಡ್ ಇವನ್ ಟೈರ್ಸ್ ಕೂಡ 4 ಕೂಡ ಅಪೋಲೋ ಟೈರ್ಸ್ ಎಲ್ಲ ಇದೆ. ಸೊ ಈ ZDI ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 88,000 ಓಡಿದೆ ಸರ್. 88,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ವಿಂಡೋ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ ಸರ್ ನಿಮ್ಗೆ. ಸೊ ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಅಂಡ್ ಸರ್ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 88,000 ಓಡಿದೆ ಸರ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 88,000 ಓಡಿದೆ. ಕಂಪ್ಲೀಟ್ ಆಗಿ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ಬಾಡಿ ಲೈನ್ ಅಪ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಅಂಡ್ ಸೈಡ್ ಕ್ರೋಮ್ ಗಾರ್ನಿಶ್ ಎಲ್ಲ ಮಾಡಿಸಿದ್ದಾರೆ. ಸೂಪರ್ ಆಗಿದೆ ವೆಹಿಕಲ್ ಮಾತ್ರ. ಅಂಡ್ ಇನ್ನೂ ಒಂದು 10 ವರ್ಷ ಹೋದ್ರು ಕೂಡ ಇದೇ ಕಲರ್ ಇರುತ್ತೆ ನಿಮ್ಗೆ. ಆಲ್ಮೋಸ್ಟ್ ಶೇಡ್ ಆಗಲ್ಲ ಕಲರ್, ಯಾಕಂದ್ರೆ ಗ್ರೇ ಕಲರ್ ಇರೋ ಸ್ಪೆಷಾಲಿಟಿನೇ ಅದು. ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. ಇದು ನಮ್ಗೆ 8,75,000 ಕೋಡ್ ಮಾಡ್ತಾ ಇರೋದು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 820 ಮುಗಿಸ್ಕೊಡ್ತೀನಿ ಸರ್ ಫೈನಲ್. ಸರ್ 8,20,000 ಗೆ ಫೈನಲ್. ಹೌದು. ಸೊ 820 ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಈ ವೆಹಿಕಲ್ ನ ನೋಡ್ತಾ ಇರ್ಬೋದು, ಕಾರ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ನಾವು 100% ನಿಮ್ಗೆ ರೀಸೇಲ್ ವ್ಯಾಲ್ಯೂ ಇರುವಂತ ಕಾರು. ಅದ್ರ ಪಕ್ಕದಲ್ಲೇ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಸರ್. ಇದು VDI ಸರ್. VDI ಆಪ್ಷನಲ್ ಇದು. ಓಕೆ. ಸಿಂಗಲ್ ಓನರ್ ಬರೀ 65,000 ಶೋರೂಮ್ ಟ್ರ್ಯಾಕ್ ಸರ್. ಇದು VDI ಆಪ್ಷನಲ್ 65,000 ಶೋರೂಮ್ ಟ್ರ್ಯಾಕ್. ಸಿಂಗಲ್ ಓನರ್ ಮೇನ್ಲಿ. ಸೊ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ 65,000 ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ಇದ್ರಲ್ಲೂ ಕೂಡ ನೋಡ್ತಾ ಇರ್ಬೋದು ಕಾರ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಕಾರ್ ಎಲ್ಲ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಆಲ್ಮೋಸ್ಟ್ ನಿಮ್ಗೆ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಬ್ರ್ಯಾಂಡ್ ನ್ಯೂ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸೊ ನೋಡ್ತಾ ಇರ್ಬೋದು ಸೆಕೆಂಡ್ ರೋ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಇವಾಗ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು ಬಂದು ನಿಮ್ಗೆ 8.5 ಲಕ್ಷ ಕೋಟ್ ಮಾಡ್ತಾ ಇರೋದು. ಓಕೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು 8,10,000 ಗೆ ಫೈನಲ್ ಮುಗಿಸ್ಕೊಡ್ತೀನಿ ಹೋಗಿ ಸರ್. 820 ಫೈನಲ್. 810 ಮುಗಿಸ್ಕೊಡ್ತೀನಿ. 810 ಗೆ ಫೈನಲ್ ಮಾಡಿ ಕೊಡ್ತೀನಿ. ಮುಗಿಸ್ಕೊಡ್ತೀನಿ ಹೋಗಿ ಸರ್. ಸೊ ನೋಡ್ತಾ ಇರ್ಬೋದು 8,10,000 ಗೆ ಫೈನಲ್. ಅಂಡ್ ವ್ಯಾಗನರ್ ಗೆ 2 ವ್ಯಾಗನರ್ ಇದೆ ನೋಡ್ತಾ ಇರ್ಬೋದು. 2 ಕೂಡ ಸೂಪರ್ ಕಲರ್. ಇದು ಬಂದ್ಬಿಟ್ಟು ಸ್ಕೈ ಬ್ಲೂ. ಒಂದು VXI, ಒಂದು LXI, ಒಂದು ಗ್ಯಾಸ್ ಫಿಟೆಡ್, ಒಂದು ಪೆಟ್ರೋಲ್. ಸೊ ಗ್ಯಾಸ್ ಫಿಟೆಡ್ ಕೇಳ್ತಾರೆ ಜನ LPG ಬೇಕಾಗುತ್ತೆ ಅಂತ. ಸೊ LPG ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ ಆಕ್ಚುಲಿ. ಅಂಡ್ ಇದು ಯಾವ್ದು ಸರ್ ಮಾಡಲಿ ಸರ್? ಇದು 2012 ಮಾಡಲ್ ಇದು. ಓಕೆ. 3rd ಓನರ್ ಆಗಿದೆ. ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀನಿ ನಿಮ್ಗೆ. ಓಕೆ. ಒಳ್ಳೆ ಪ್ರೈಸ್, ಬಂಪರ್ ಪ್ರೈಸ್ ಕೊಡ್ತೀನಿ. 2,25,000 ಮಾಡ್ಕೊಡ್ತೀನಿ ಸರ್. ಸರ್ ಬರೀ 2,25,000 ಮಾಡ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಬರೀ 2,25,000 ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ಪ್ಲಸ್ LPG. ಹೌದು ಹೌದು, 2 ಬರುತ್ತೆ ನಿಮ್ಗೆ. ಸೊ ಪೆಟ್ರೋಲ್ ಪ್ಲಸ್ LPG ಗಾಡಿ. ಅಂಡ್ ಇದು ಯಾವ ಸರ್ ಮಾಡಲು? 2012 ಮಾಡಲ್ ಇದು. 2012 ಮಾಡಲು ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸೊ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರುತ್ತೆ. 2 ಪವರ್ ವಿಂಡೋ ಕೂಡ ಬರುತ್ತೆ ನಿಮ್ಗೆ. ಸರ್ LPG ಅಲ್ಲಿ ಏನ್ ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್? ಆರಾಮಾಗಿ ಬರುತ್ತೆ ಸರ್ ನಿಮ್ಗೆ. 20 ಬರುತ್ತೆ ಸರ್ ನಿಮ್ಗೆ LPG ಅಲ್ಲಿ. ಹೌದು ಹೌದು ಬರುತ್ತೆ. ಮಾರುತಿದೆಲ್ಲ ನಿಮ್ಗೆ ಎಲ್ಲ ಮೈಲೇಜ್ ಇದೆ ಸರ್ ನಿಮ್ಗೆ. ಸೊ ಮೈಲೇಜ್ ಜಾಸ್ತಿ ಬರುತ್ತೆ, ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಸೂಪರ್. ಇದಕ್ಕಿಂತ ಒಂದ್ ಕಾರ್ಗೆ ಏನ್ ಬೇಕಳಿ. ಅಂಡ್ ಅದು ಎದುರುಗಡೆನೆ ಇನ್ನೊಂದು VXI ವ್ಯಾಗನರ್ ಇದೆ. ಹೌದು, ಇದು 2012 ಮಾಡಲ್ ಸೆಕೆಂಡ್ ಓನರ್ ಸರ್. ಇದು ಓಕೆ. 90,000 ಹೊಡಿದೆ. ಓಕೆ. 4 ಟೈರ್ ಹೊಸದಿದೆ ನಿಮ್ಗೆ.
4 ಇನ್ಶೂರೆನ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಗಾಡಿ ಏನು ರಿಪ್ಲೇಸ್ಮೆಂಟ್ ಇಲ್ಲ, ಒರಿಜಿನಲ್ ವೆಹಿಕಲ್. ಕಾಂಪ್ರಹೆನ್ಸಿವ್ ಎಲ್ಲ ಇದೆ. ಹೌದು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡಬಹುದು ನೀವು, ಗಾಡಿ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು, ವ್ಯಾಗ್ನರ್ ಹುಡ್ಕೋರ್ಗೆ ವ್ಯಾಗ್ನರ್ ಸೂಪರ್ ಆಗಿರೋ ವ್ಯಾಗ್ನರ್ ಅಂಡ್ ಪೋಸ್ಟರಿಂಗು, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ವ್ಯಾಗ್ನರ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಸೊ ನಿಮ್ಗೆ ಲೋ ಮೇಂಟೆನೆನ್ಸ್ ಆಗುತ್ತೆ ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. ವ್ಯಾಗ್ನರ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ನಿಮ್ಗೆ ಸರ್ ಒಂದು 18 ಬರುತ್ತಾ ಸರ್ ಮೈಲೇಜ್? ಬರುತ್ತೆ ಸರ್, ಆರಾಮಾಗಿ ಬರುತ್ತೆ ಸರ್. ನಿಮ್ಗೆ ಒಂದ್ಸಲ ಸರ್ವಿಸ್ ಬಿಟ್ರೆ ಒಂದ್ 4 ರಿಂದ 5 ಸಾವಿರ ಒಳಗಡೆ. ಲೈಟ್ ವೇಟ್ ವೆಹಿಕಲ್ ನಿಮ್ಗೆ ಮಾರುತಿ ಅಂದ್ರೆ ನಿಮ್ಗೆ ಲೈಕ್ ಜನರಲ್ ಸ್ಟೋರ್ ಲೈಕ್ ಜನರಲ್. ಸರ್ ಇವಾಗ ಈ ಮಾರುತಿ ಸುಜುಕಿ ವ್ಯಾಗನರ್ಗೆ ಒಂದು ಪ್ರೈಸ್ ನಿಮ್ಗೆ ಹೇಳ್ತೀನಿ ನಾನು. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 3,25,000 ಕೋಟ್ ಮಾಡ್ತಾರೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 2,90,000 ಮುಗಿಸ್ಕೊಡ್ತೀನಿ ಸರ್. 2,90,000 ಗೆ 590,000 ಮುಗಿಸ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು, ಈ ಗಾಡಿ ಬಂದ್ಬಿಟ್ಟು ರೆಡ್ ಕಲರು ಡಿಸೈರು. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಸೊ ಯಾಕಂದರೆ ಇದು ಲೋ ಬಡ್ಜೆಟ್ ಗಾಡಿ, ನಿಮಗೆ ಡೀಸೆಲ್ ವೆಹಿಕಲ್ಲು, ಒಳ್ಳೆ ಮೈಲೇಜ್ ಬರುವಂಥ ವೆಹಿಕಲ್ಲು ಆ್ಯಂಡ್ ಕಂಪ್ಲೀಟು ನಿಮಗೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲೂ ಸ್ಕ್ರ್ಯಾಚು ಡೆಂಟು ಕೂಡ ಎಲ್ಲೂ ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಬಂದ್ಬಿಟ್ಟು 290 ಕೋಟಿಂಗ್ ಮಾಡ್ತಿದ್ದಾರೆ. ಫೈನಲ್ ಟು ಫೈನಲ್ 2,60,000ಗೆ ನಿಮಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಬಂದ್ಬಿಟ್ಟು 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೊ ಕಾರೆಲ್ಲ ಈ ಥರ ಇದೆ ನಿಮಗೆ. ಸೊ ಇದರಲ್ಲೂ ಕೂಡ ನಿಮಗೆ ಪೋಸ್ಟರಿಂಗು, ಪವರ್ ವಿಂಡೋ, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಫ್ಯಾಮಿಲಿಗೆ ಮಾತ್ರ ಸೂಪರಾಗಿರುತ್ತೆ ಈ ವೆಹಿಕಲ್ಲು. ನಿಮಗೆ ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಕಾರೆಲ್ಲ ಈ ಥರ ಇದೆ. ಸೊ ಈ ಕಾರ್ ಬಂದ್ಬಿಟ್ಟು ನಿಮಗೆ ಫೈನಲ್ ಟು ಫೈನಲ್ 2,60,000ಗೆ ನಿಮಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ ಈ ವೆಹಿಕಲ್ನ. ಸೊ ನಿಮಗೆ ಆಲ್ಮೋಸ್ಟ್ 2009 ವೆಹಿಕಲು. ಇದು ಬಂದ್ಬಿಟ್ಟು ಲಕ್ಸುರಿ ಸೆಡಾನು. ಸೊ ನಿಮಗೆ ಈ ಪ್ರೈಸು ಮಾರ್ಕೆಟಲ್ಲಿ ಎಲ್ಲೂ ಕೂಡ ಸಿಗೋಲ್ಲ, ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳೋಂಗಿದ್ರೆ ನಿಮಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ ಆ್ಯಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು. ಸೀಟ್ಸ್ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುವಂಥ ವೆಹಿಕಲು ಆ್ಯಂಡ್ ನಿಮಗೆ ಸ್ಪೀಕರ್ಸ್ ಕೂಡ ಇದೆ, ಆಡಿಯೋ ಸಿಸ್ಟಮ್ ಕೂಡ ಇದೆ. ಇದು ಬಂದ್ಬಿಟ್ಟು ರೈರು. ಸೊ ಫೈನಲ್ ಟು ಫೈನಲ್ 2,60,000ಗೆ ನಿಮಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ನ. ಸೊ ಅದ್ರ ಹಿಂದ್ಗಡೆನೇ ನಿಮ್ಗೆ ನಾವು ನೋಡ್ತಾ ಇರ್ಬೋದು, ಇವಾಗ ಬಂದ್ಬಿಟ್ಟು ರೆಡ್ ಕಲರ್ ನೋಡಿದ್ವಿ, ಇದು ಬಂದ್ಬಿಟ್ಟು ಸಿಲ್ವರ್ ಕಲರು. ಸೊ ಕಾರ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 4 ಕೂಡ ಅಲಾಯ್ ವೀಲ್ಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ZDI ಟಾಪ್ ಮಾಡಲು ZDI ಥರ್ಡ್ ಓನರ್ ಆಗಿದೆ. ಸೊ ಕಾರು ಜಾಸ್ತಿ ಏನು ಓಡಿಲ್ಲ ನಿಮಗೆ. ಸೊ ಕಂಪ್ಲೀಟಾಗಿ ಕಾರೆಲ್ಲ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಸಿಲ್ವರ್ ಕಲರು, ಎಲ್ಲೂ ಸ್ಕ್ರ್ಯಾಚ್ ಡೆಂಟು ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದರಲ್ಲೂ ಕೂಡ ಇದು ಬಂದ್ಬಿಟ್ಟು ಟಾಪ್ ಆ್ಯಂಡ್ ವೆಹಿಕಲ್. ಸೊ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗು, ABS, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸು ತುಂಬ ಚೆನ್ನಾಗಿದೆ. ಹತ್ತತ್ರ 18-20 ಮೈಲೇಜ್ ಬರುವಂಥ ವೆಹಿಕಲ್ಲು. ಸೊ ಈ ಗಾಡಿಗೂ ಕೂಡ ಫೈನಲ್ ಟು ಫೈನಲ್ 2,60,000ಗೆ ನಿಮಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಟಾಪ್ ಆ್ಯಂಡ್ ವೆಹಿಕಲ್ನ. ಗಾಡಿ ನಂಬರ್ ಕೂಡ ತುಂಬ ಯೂನಿಕ್ ಆಗಿದೆ. ಈ ಕಾರ್ಗೆ ನಿಮಗೆ ಆಲ್ಮೋಸ್ಟ್ 1.5 ರಿಂದ 2 ಲಕ್ಷ ಗಂಟೆ ಲೋನ್ ಕೂಡ ಆಗೋಗುತ್ತೆ. ಸೊ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಸಾಕಷ್ಟು ಜನ ಎಲ್ಲ ಓಮ್ನಿಗೆಲ್ಲ ಕಮೆಂಟ್ ಎಲ್ಲ ಮಾಡಿದರು. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಲೇಟೆಸ್ಟ್ ಮಾಡಲು ಓಮ್ನಿ 2018 ಮಾಡಲು ಆ್ಯಂಡ್ ಸಿಂಗಲ್ ಓನರ್ ಕಾರೆಲ್ಲ ಈ ಥರ ಇದೆ. 3,35,000 ಕೋಟಿಂಗ್ ಮಾಡ್ತಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಸೊ ಕಾಲ್ ಮಾಡ್ಕೊಬಂದರೆ ಇನ್ನೂ ಒಳ್ಳೆ ಪ್ರೈಸ್ಗೆ, ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಈವನ್ ಲೋನ್ ಕೂಡ ಆಗೋಗುತ್ತೆ ನಿಮಗೆ ಈ ವೆಹಿಕಲ್ಗೆ. ಆ್ಯಂಡ್ ಕಾರೆಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ಇಂಟೀರಿಯರ್ಸು ತುಂಬ ಚೆನ್ನಾಗಿದೆ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 18 ಮಾಡಲು 3,35,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ, ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು 8 ಸೀಟರು, ಆರಾಮಾಗಿ 8 ಜನ ಫ್ಯಾಮಿಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಆ್ಯಂಡ್ ಈವನ್ ರೈರ್ ಕೂಡ ತುಂಬ ಚೆನ್ನಾಗಿದೆ, ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಇದು ಬಂದ್ಬಿಟ್ಟು ಓಮ್ನಿ. ಸಾಕಷ್ಟು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡಿದ್ದೆ, ಸರ್ ನಮಗೆ ಓಮ್ನಿ ತೋರಿಸಿ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೋಸ್ಕರ ಈ ವೆಹಿಕಲ್ಲು. ಆ್ಯಂಡ್ ನಿಮಗೆ ಲೋನ್ ಕೂಡ ಮಾಡಿಸ್ಕೊಟ್ಬಿಡ್ತಾರೆ. ನಿಮ್ಮ ಪ್ರೊಫೈಲ್ ಎಲ್ಲ ಸೂಪರಾಗಿದ್ದರೆ 3,35,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ ಓಮ್ನಿ. ಇದು ಬಂದ್ಬಿಟ್ಟು ಉತ್ಸವ್ ಎಡಿಷನು. ಸೊ ಉತ್ಸವ್ ಎಡಿಷನ್ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ.